ನೋಡಿ ವೀಕ್ಷಕರೇ, ನಾನು ಸುಬಾಬ್ಲು ಸೊಪ್ಪು ಕಟ್ಟಿದ್ದೀನಿ ಮರಿಗೆ. ಇವತ್ತು ಹೆಂಗೆ ತಿಂತಿದ್ದೇವೆ. ಸುಬಾಬ್ಲು ಸೊಪ್ಪು ಆದಷ್ಟು ಸಿಕ್ಕಿದ್ರೆ ತಂದು ಕಟ್ಟಿ ಮರಿಗಳಿಗೆ. ನೀವು ಮೇಂಟೈನ್ ಖರ್ಚು ಸ್ವಲ್ಪ ಕಮ್ಮಿ ಆಗುತ್ತೆ ನಿಮಗೆ. ಸುಬಾಬ್ಲು ಸೊಪ್ಪಲ್ಲಿ ಸುಬಾಬ್ ಒಳ್ಳೆ ಪ್ರೋಟೀನ್ ಇರುತ್ತೆ, ಚೆನ್ನಾಗಿ ತಿಂತವೆ ಮರಿಗಳು ಕೂಡ. ಮರಿಗಳು ಚೆನ್ನಾಗಿ ರಕ್ತ ಆಗ್ತವೆ ನೋಡಿ. ಅವತ್ತಿಗೆ ಇವತ್ತಿಗೂ ಮರಿಗಳು ಹೇಗಿದೆ, ಇಂಪ್ರೂವ್ಮೆಂಟ್ ಆಗಿದೆ, ಪರವಾಗಿಲ್ವ. ಕುರಿ ಸಾಕಾಣಿಕೆ ಅಷ್ಟು ಈಸಿ ಇಲ್ಲ, ಮನೆ ಕಟ್ಟಿ ಸಾಕೋದು. ಸ್ವಲ್ಪ ಖರ್ಚುಗಳು ಜಾಸ್ತಿ ಬರುತ್ತೆ. ನಾವು ಆದಷ್ಟು ಖರ್ಚು ಕಮ್ಮಿ ಮಾಡ್ಕೊಬೇಕು, ಇಲ್ಲಾಂದರೆ ನಮಗೆ ಖರ್ಚೇ ಜಾಸ್ತಿ ಬಂದ್ಬಿಡುತ್ತೆ. ಒಣನಲ್ಲಿ ಒಳ್ಳೆ ಮರಿಗಳು ಚೆನ್ನಾಗಿ ಆಗ್ತವೆ, ಚರ್ಬಿನೂ ಚೆನ್ನಾಗಿ ಆಗುತ್ತೆ, ಮರಿಗಳು ಒಳ್ಳೆ ದುಂಡು ಆಗ್ತವೆ. ಹಾಗಂತ ಒಣನಲ್ಲೇ ಇದು ಮಾಡಬೇಡ್ರಿ. ವಾರದಲ್ಲಿ ಒಂದು 2-3 ಸತಿ ಈ ಥರ ಕಟ್ಟೋದ್ರಿಂದ ಮರಿಗಳಿಗೆ ಚೆನ್ನಾಗಿ ಬಾಯಿ ರುಚಿಗೂ ಸಿಗುತ್ತೆ, ಚೆನ್ನಾಗೂ ತಿಂತಾವೆ ಮರಿಗಳು. ಮರಿ ಮಧ್ಯಾಹ್ನದ ವಿಡಿಯೋ ಇದು. ಮನೆಯಲ್ಲಿ ಕಟ್ಟು ಸಾಕೋರು ಒಂದು ಅನುಮಾನ ಇರುತ್ತೆ, ಮರಿಗಳು ಅಷ್ಟೊತ್ತು ಹೊಟ್ಟೆ ತುಂಬ ಮೇಯಲ್ಲ ಅಂತ ಜನಗಳು ಭಾರಿ ಜನ ಕೇಳ್ತಾರೆ ನನಗೆ. ಮರಿಗಳು ಸಾಕು, ಇಷ್ಟು ಮೇಯ್ದ್ರು ಮನೆಯಲ್ಲಿ, ಮನೆ ಕಟ್ಟೋದ್ರಿಂದ ಇಷ್ಟು ಮೇಯ್ದ್ರು ಸಾಕು ಒಂದು ಮರಿ. ಒಣಹುಲ್ಲಲ್ಲ ಅದು, ಹಸಿ ಹುಲ್ಲು ಎಷ್ಟೇ ಇದು ಮಾಡಿದ್ರು ನೀರಾಗ್ಬಿಡುತ್ತೆ ಹೊಟ್ಟೆಯಲ್ಲಿ. ಒಣಹುಲ್ಲಾಗಿರೋದ್ರಿಂದ ಅಷ್ಟೊಂದು ಬೇಗ ಡೈಜೆಷನ್ ಆಗಲ್ಲ ಮರಿಗಳಿಗೆ. ಮತ್ತು ಇನ್ನೊಂದು ಪ್ರಶ್ನೆ, ಹೊರಗಡೆ ಹೋಗೋ ಮೇವು ಹೊಟ್ಟೆ ಚೆನ್ನಾಗಿ ಉಬ್ಬಿ ಹಳ್ಳಿ ಚೆನ್ನಾಗಿ ಮೇಯ್ದಿರ್ತವೆ ಅಂತ ಕೇಳ್ತೀರಾ. ಅವು ಯಾಕೆಂದರೆ ನಾವು ಮಿಲ್ಕ್ ಹಾಕೋಕ್ಕೆ ಟೈಮೇ ಸಿಗೋಲ್ಲ. ಹೊರಗಡೆ ಹೋದರೆ ಬೆಳಿಗ್ಗೆ 11 ಗಂಟೆಗೆ ಹೋದರೆ ಸಂಜೆ 4 ಗಂಟೆ ತನಕ ಸುಂಕು ಮೇಯ್ತಾ ಇರುತ್ತೆ. ಹಾಗೆ ತಿಂದಿದ್ದೆಲ್ಲ ಹೊಟ್ಟೆ ಒಳಗೆ ಹಂಗೆ ಇಟ್ಕೊಳುತ್ತೆ, ಸ್ಟಾಕ್ ಮಾಡ್ಕೊಳುತ್ತೆ. ಮಿಲ್ಕ್ ಹಾಕೋಕ್ಕೆ ಟೈಮ್ ಸಿಗೋಲ್ಲ ಅದಕ್ಕೆ, ಹಂಗಾಗಿ ಹೊಟ್ಟೆ ಹರಳುತ್ತೆ. ಈಗ ಮನೆ ಕಟ್ಟೋದ್ರಿಂದ ನೀವು 3 ಟೈಮ್ ಮೇವು ಹಾಕ್ತೀರಾ. 1 ಟೈಮ್ ಹಾಕ್ಬಿಡ್ತೀರಾ, ಅದು 10 ನಿಮಿಷಕ್ಕೆ ತಿಂದ್ಬಿಡುತ್ತೆ. ಮತ್ತು ಡೈಜೆಷನ್ ಮಿಲ್ಕ್ ಹಾಕೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಮರಿಗಳು. ಅವಾಗೇನಾಗುತ್ತೆ, ಹೊಟ್ಟೆ ಒಂದು ಸ್ವಲ್ಪ ಕಮ್ಮಿ ಆಗುತ್ತೆ. ಮತ್ತೆ ಮಧ್ಯಾಹ್ನ ಬರ್ತೀರಾ, ಮತ್ತೆ ಮೇವು ಹಾಕ್ತೀರಾ, ಮತ್ತೆ ಸ್ವಲ್ಪ ಗ್ಯಾಪ್ ಕೊಡ್ತೀರಾ, ಮತ್ತೆ ಮಿಲ್ಕ್ ಹಾಕುತ್ತೆ, ಮತ್ತೆ ಹೊಟ್ಟೆ ಕಮ್ಮಿ ಆಗುತ್ತೆ. ಈ ಥರ ಆಗುತ್ತೆ. ಏನು ಸಮಸ್ಯೆ ಬೇಡ. ಮರಿಗಳು ನೀವು ಹಾಕಿರೋ ಮೇವು ಇಷ್ಟು ಕೊಡ್ತಾಯಿದ್ದೀರಾ ಅಂತಂದರೆ ಅಷ್ಟು ಪ್ರಕಾರ ಚೆನ್ನಾಗಿ ತಿನ್ಕಂತ ಖಾಲಿ ಮಾಡ್ತಾ ಇರಬೇಕು. ಬಾಣಿಲಿ ಮೇವು ಬಿಡಬಾರ್ದು. ಅದನ್ನು ಅಬ್ಸರ್ವ್ ಮಾಡಿದ್ರೆ ಮಾತ್ರ ಸಾಕು. ಎಲ್ಲ ಮರಿಗಳು ಚೆನ್ನಾಗಿ ಹಾಕ್ತವೆ. ಇವತ್ತಿಗೂ ಮರಿಗಳು ಹೆಂಗಾಗಿದೆ, ಬರೀ 10 ದಿವಸದಲ್ಲೇ. ಈ ಮರಿಗೊಂದು ಕೆಮ್ಮಿದೆ, ಔಷಧಿ ಮಾಡ್ತೀನಿ. ಎಂಡ್ರೋಜನ್ ಪ್ಲಸ್ ಅಂತ ಬರುತ್ತೆ ಒಂದು ಕೆಮ್ಮಿಂದ ಔಷಧಿ, ಅದಾಕಿ ಒಳ್ಳೆ ಯೂಸ್ಫುಲ್ ಇದೆ. ಅಪ್ಡೇಟ್ ನೋಡಿರಿ, ಮರಿಗಳು ಚೇಂಜ್ ಆಗಿದ್ದಾವೆ ಮರಿಗಳು. ಇದೇ ಮರಿ ನಿಮಗೆ ತೋರಿಸ್ತೀನಿ ಫೋಟೋ. ಫಸ್ಟ್ನೇದು ಮರಿ ಸುಡ್ರುಕೊಂಡು ನಿಂತಿದ್ದು ಮರಿ ಇದು. ಈಗ ಇದೇ ಮರಿಲಿ ಹುಳ ಬಿದ್ದಿದ್ದು. ಈ ಮರಿ ಈಗ ನೋಡ್ಬೋದು ನೀವು ಹೇಗಾಗಿದೆ. ಯಾವ ಸೈಡಿನ ಮರಿಗಳು ಒಳ್ಳೆ ನಮಗೆ ಬೇಡಿಕೆ ನಮ್ಮ ಸೈಡಲ್ಲಿ ಅಂತಂದರೆ ನಮ್ಮ ತರೀಕೆರೆ ನಮ್ಮದು ಊರು. ಹಾವೇರಿ ಮರಿಗಳು, ದಾವಣಗೆರೆ, ಉತ್ತರ ಕರ್ನಾಟಕ ಡೆಕ್ಕನಿ ಮರಿಗಳಿದಾವಲ್ಲ, ಆ ಮರಿಗಳು ನಮ್ಮ ಸೈಡಲ್ಲಿ ಒಳ್ಳೆ ಹೆಸರು ಮಾಡಿದೆ. ಮಟನ್ನಿಗೂ ಅಷ್ಟು ರುಚಿ ಅಷ್ಟು ಚೆನ್ನಾಗಿ ಬರುತ್ತೆ. ಆ ಮರಿಗಳು ಚೆನ್ನಾಗಿ ನಮ್ಮ ಸೈಡ್ ಅಡ್ಜಸ್ಟ್ ಆಗುತ್ತೆ. ಹಾಗೆ ಚೆನ್ನಾಗಿ ಮೇಯುತ್ತವೆ ಕೂಡ, ಕಸ ಕಡ್ಡಿ ಏನಾದರೂ ಬಿಡಲ್ಲ. ನಾವು ಫ್ರೆಂಡ್ಸ್, ನಿಮಗೆ ಇದೇ ಥರ ಕುರಿ ಸಾಕಾಣಿಕೆಯಲ್ಲಿ ಹೆಚ್ಚಿನ ಮಾಹಿತಿ ಬೇಕಾದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.